ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇರೋ ಈ ತರ ಇಮೇಜಸ್ ಆಗಿರ್ಬೋದು, ಈ ತರ ಇಮೇಜಸ್ ಆಗಿರ್ಬೋದು, ಅಥವಾ ಈ ತರ ಬೇರೆ ಬೇರೆ ಸ್ಟೈಲ್ಸ್ ಅಲ್ಲಿ ನಿಮ್ಮ ಒಂದು ಇಮೇಜ್ ಅನ್ನ ನೀವು ಕೇವಲ ಒಂದು ನಿಮಿಷದಲ್ಲಿ ಒಂದು ಕ್ಲಿಕ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ. ಈ ತರ ಇಮೇಜಸ್ ಗಳು ನೀವು ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಯಾವ ತರ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಕೇವಲ ಒಂದು ನಿಮಿಷದಲ್ಲಿ ನೀವು ಕೂಡ ಜಸ್ಟ್ ನಿಮ್ಮ ಒಂದು ನಾರ್ಮಲ್ ಫೋಟೋ ಇದ್ರೆ ಸಾಕು, ನಿಮ್ಮ ಒಂದು ಫೇಸ್ ಇರುವ ಇಮೇಜ್ ಇದ್ರೆ ಸಾಕು, ನೀವು ಕೂಡ ಈ ತರ ಬೇರೆ ಬೇರೆ ಸ್ಟೈಲ್ಸ್ ಅಲ್ಲಿ ನಿಮ್ಮ ಒಂದು ಫೋಟೋನ ಎಡಿಟ್ ಮಾಡ್ಕೋಬಹುದು. ಯಾವ ತರ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಗೂಗಲ್ ಅಲ್ಲಿ ಇಲ್ಲಿ ಸರ್ಚ್ ಬಾರ್ ನಲ್ಲಿ FAYMAS.in ಅಂತ ಟೈಪ್ ಮಾಡಿ. FAYMAS.in ಅಂತ ಟೈಪ್ ಮಾಡಿ. ಈ ತರ ಟೈಪ್ ಮಾಡಿದಾಗ ಮೊದಲ ಆಪ್ಷನ್ ಬರ್ತಾ ಇರುವಂತದ್ದು FAYMAS.in ಅಂತ ಬ್ಲಾಕ್ ಕಲರ್ ಲೋಗೋ ಇರುವಂತದ್ದು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಸಾಕಷ್ಟು ಇಮೇಜಸ್ ಗಳು ಬರ್ತಾ ಇರುವಂತದ್ದು ಸ್ನೇಹಿತರೆ. ಈ ತರ ಇಮೇಜಸ್ ಗಳು ನೀವು ಕೂಡ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಇಮೇಜ್ ಕೂಡ ಈ ತರ ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ಈ ತರ ಬೇರೆ ಬೇರೆ ಸ್ಟೈಲ್ಸ್ ಅಲ್ಲಿ ಬೇಕಾದ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಯಾವ ತರ ಅಂದ್ರೆ ಅದಕ್ಕೆ ಒಂದು ಆ್ಯಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಯಾವುದಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಅಥವಾ ಪ್ಲೇಸ್ಟೋರ್ಗೆ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಜೆಮಿನಿ ಅಂತ ಟೈಪ್ ಮಾಡಿ. ಜೆಮಿನಿ ಅಂತ ಟೈಪ್ ಮಾಡಿದಾಗ ಈ ಒಂದು ಗೂಗಲ್ ಜೆಮಿನಿ ಆ್ಯಪ್ ಬರುತ್ತೆ. ಆಲ್ರೆಡಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಈ ಒಂದು ಆ್ಯಪ್ ಇರುತ್ತೆ ಸ್ನೇಹಿತರೆ. ಅಕಸ್ಮಾತ್ ಆಲ್ರೆಡಿ ಇತ್ತಪ್ಪ ಅಂದ್ರೆ ಅಪ್ಡೇಟ್ ಏನಾದರೂ ಬಂದಿದ್ರೆ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದ ತಕ್ಷಣ ಅಪ್ಡೇಟ್ ಬಂದಿರುತ್ತೆ. ಅಪ್ಡೇಟ್ ಏನಾದರೂ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡ್ತಿದ್ರೆ ಅಪ್ಡೇಟ್ ಕೇಳೋದಿಲ್ಲ. ಡೈರೆಕ್ಟ್ ಆಗಿ ಈ ಒಂದು ಆ್ಯಪ್ ಅನ್ನ ಓಪನ್ ಮಾಡಿ. ಜಸ್ಟ್ 12 MB ಇರುವಂತದ್ದು, ತುಂಬಾ ಚಿಕ್ಕ ಆ್ಯಪ್ ಸ್ನೇಹಿತರೆ. ಈ ಒಂದು ಗೂಗಲ್ ಜೆಮಿನಿ ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ತರ ಒಂದು ಆಪ್ಷನ್ಸ್ ಗಳು ಬಂದಿರುವಂತದ್ದು. ಇಲ್ಲಿ ಆಸ್ಕ್ ಜೆಮಿನಿ ಅದ್ರ ಕೆಳಗಡೆ ಪ್ಲಸ್ ಐಕಾನ್ ಇರುವಂತದ್ದು. ಇಲ್ಲಿ ಆಸ್ಕ್ ಜೆಮಿನಿ ಅದ್ರ ಕೆಳಗಡೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಕ್ಲಿಯರ್ ಫೇಸ್ ಇರುವ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಕ್ಲಿಯರ್ ಫೇಸ್ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇವಾಗ ಸ್ವಲ್ಪ ಬ್ಯಾಕ್ ಬನ್ನಿ. ಇದು ಇಷ್ಟೇ ಬಿಟ್ಟು ರೀಸೆಂಟ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ಲ ಆ ಒಂದು ವೆಬ್ಸೈಟು, ಆ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದ ಪ್ರಾಂಪ್ಟ್ ಇಲ್ಲಿ ಸಿಗುತ್ತೆ. ನೀವು ಯಾವ ಒಂದು ತರ ಆ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀರ ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಈ ತರ ಒಂದು ಕ್ರಿಯೇಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಇಲ್ಲಿ ಕಾಪಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಒಂದು ಇಮೇಜ್ ಪ್ರಾಂಪ್ಟು ಇಮಿಡಿಯೇಟ್ ಆಗಿ ಕಾಪಿ ಆಗುತ್ತೆ. ಮತ್ತೆ ರೀಸೆಂಟ್ ಅಲ್ಲಿ ಆ ಒಂದು ಆಸ್ಕ್ ಜೆಮಿನಿ ಅಂತ ಏನಿರುತ್ತಲ್ಲ ಅದ್ರ ಮೇಲೆ ಇಲ್ಲಿ ಟೈಪ್ ಮಾಡಿದ್ದನ್ನ ಕಾಪಿ ಮಾಡಿದ್ದನ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ಇವಾಗ ಮೇನ್ ಆಗಿ ಟೈಪ್ ಮಾಡಿರೋದು ಪೇಸ್ಟ್ ಮಾಡಿರ್ತಾರಲ್ಲ, ಮತ್ತೆ ಸ್ವಲ್ಪ ನೀವು ಟೈಪ್ ಮಾಡಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಐ ವಾಂಟ್ 100% ಫೇಸ್ ಮ್ಯಾಚ್ ಅಂತ ಟೈಪ್ ಮಾಡಿ. ಐ ವಾಂಟ್ 100% ಫೇಸ್ ಮ್ಯಾಚ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಸೆಂಡ್ ಮಾಡಿದ್ರೆ ಆಯ್ತು ಸ್ನೇಹಿತರೆ. 30 ಸೆಕೆಂಡು 1 ನಿಮಿಷವರೆಗೂ ವೇಟ್ ಮಾಡಿ. ಜಸ್ಟ್ 1 ನಿಮಿಷವರೆಗೂ ವೇಟ್ ಮಾಡಿ ಸ್ನೇಹಿತರೆ. ಕ್ರಿಯೇಟಿಂಗ್ ಯುವರ್ ಇಮೇಜಸ್ ಅಂತ ಬರುತ್ತೆ. ಕೇವಲ 1 ನಿಮಿಷದಲ್ಲಿ ನಿಮ್ಮ ಒಂದು ಫೋಟೋ ಕೂಡ ಅದೇ ತರ ಎಡಿಟ್ ಆಗಿ ಬರುತ್ತೆ. ಯಾವುದೇ ಒಂದು ಎಡಿಟಿಂಗ್ ಆ್ಯಪ್ ಇಲ್ಲದೆ ಕೇವಲ 1 ನಿಮಿಷದಲ್ಲಿ ಕ್ರಿಯೇಟ್ ನೋಡ್ಕೋಬಹುದು ಸ್ನೇಹಿತರೆ. ಈ ತರ ಇಮೇಜ್ ನನ್ನ ಒಂದು ಫೋಟೋ ಮಾಡಿರುವಂಥದ್ದು. ನೀವು ಇನ್ನೂ ಕ್ಲಿಯರ್ ಫೇಸ್ ಇರಬೇಕು. ನಾನು ನಿಮಗೆ ಎಕ್ಸಾಂಪಲ್ಗಾಗಿ ನಾನು ಸ್ವಲ್ಪ ದೂರ ನಿಂತಿರೋ ಫೋಟೋ ಅಪ್ಲೋಡ್ ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ಫೇಸ್ ಮಿಸ್ ಮ್ಯಾಚ್ ಆಗಿರ್ಬೋದು. ನೀವು ಸೆಲ್ಫಿ ತಗೊಂಡಿರ್ತೀರಲ್ಲ, ಸೆಲ್ಫಿ ಇಮೇಜನ್ನು ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಸೆಲ್ಫಿ ಇಮೇಜನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಸೆಲ್ಫಿ ಇಮೇಜನ್ನು ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಗೂಗಲ್ಗೆ ಹೇಳಿದ್ನಲ್ಲ ಯಾವ ಒಂದು ವೆಬ್ಸೈಟ್ ಅಂದರೆ FAYMAS.in ಅಂತ, ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀರ ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಕಾಪಿ ಆಗಿರುವ ಇಮೇಜನ್ನು ಆಸ್ಕ್ ಜೆಮಿನಿದಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿದ್ರೆ ಆಯಿತು. ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಇಮೇಜ್ ಕೂಡ ಜನರೇಟ್ ಆಗುತ್ತೆ. ಯಾವುದೇ ಒಂದು ಎಡಿಟಿಂಗ್ ಆ್ಯಪ್ ಇಲ್ಲದೆ ಕೇವಲ 1 ನಿಮಿಷದಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ನೀವು ಕೂಡ ಟ್ರೈ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.